1 ವರ್ಷಕ್ಕೆ 1 ಲಕ್ಷ 2 ಲಕ್ಷ 3 ಲಕ್ಷ ಖರ್ಚದ ಎಜುಕೇಷನ್ ಅನ್ನುವಂಥ. ಅದರಲ್ಲಿ ಹೈಯರ್ ಎಜುಕೇಷನ್ ಅಂತ ಏನು ಕೇಳುವಾಗಿಲ್ಲ, ದುಡ್ಡಿನ ಮೇಲೆಲ್ಲ. ಅಂದಾಗ ಸಹಜವಾಗಿ ಪಾಪ ಕೂಲಿಕಾರನ ಮಗ, ಬಡ ರೈತನ ಮಗ, ಬಡ ಇನ್ನೊಂದು ಏನೋ ಸಮುದಾಯ ಮಗ ಕಲಿಕ್ಕೆ ಹೆಂಗೆ ಅಥವಾ ಮಗ ಅಥವಾ ಮಗಳು ಕಲೀಲಿಕ್ಕೆ ಸಾಧ್ಯ ಇದೆಯಲ್ಲ, ಅದಕ್ಕೆ ದುಡ್ಡು ನಮಗೆ ಬರಬೇಕಾದ್ರೆ ಮಾರ್ಕೆಟ್ ನಮಗೆ ಆಗಬೇಕು ಅನ್ನೋ ಉದ್ದೇಶದಿಂದ ಮೇಲೆ ಹೇಳ್ತಾ ಇದ್ದೆ. ಅದನ್ನು ಇವತ್ತು ಕಾರ್ಯಭಕ್ತರ ರೂಪದೊಳಗೆ ಚೋನಪ್ಪ ಪೂಜಾರಿ ಅವರು, ಅವ್ರ ಜೊತೆಗಾರರಾದಂತಹ ನಮ್ಮ ಶಶಿಕಾಂತ್ ಪಡಸಲಗಿ ಗುರೂಜಿಯವರು ಈ ಹೋರಾಟ ನಿಧಾನಕ್ಕೆ ರೈತರ ಮಧ್ಯೆ ಹೋಗ್ತಾ ಇದ್ದಾರೆ, ರೈತರು ತಿಳಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ದೃಶ್ಯಾವಳಿಗಳನ್ನು ನೋಡಿದಾಗ ಖುಷಿಯಾಗಿ ಮಾತಾಡುವಂಥ ಪ್ರಸಂಗ ಬಂತು. ಅದರಲ್ಲೂ ನಮ್ಮ ದೇಶಕ್ಕೆ ನಿಜವಾಗಿ ದೊಡ್ಡ ಕಾರ್ಯ ಕೊಟ್ಟಂಥವ್ರು ಯಾರಪ್ಪ ಅಂದ್ರೆ ರೈತ ಕ್ಷೇತ್ರದಲ್ಲಿ ನಮ್ಮ MS ಸ್ವಾಮಿನಾಥನ್ ಅವರು ಅಂತ. MS ಸ್ವಾಮಿನಾಥನ್ ಅವರು ನಿಜವಾಗಿಯೂ ಈ ದೇಶಕ್ಕೆ ಹಸಿರು ಕ್ರಾಂತಿನ ಕೊಟ್ಟರು, ವೈಟ್ ಕ್ರಾಂತಿನ ಕೊಟ್ಟರು. ಹಸಿರು ಕ್ರಾಂತಿನ ಕೊಟ್ಟು ನಿಮಗೆ ಬೆಳೆ ಸಾಕಷ್ಟು ಬರುವಂಥದ್ದು, ಜೀವನ ಆಗುವಂಥದ್ದು, ಬೇರೆ ಬೇರೆ ಬೆಳೆಗಳನ್ನು ಯಾವ ರೀತಿ ಬೆಳೆಸಬೇಕು ಅನ್ನುವಂಥ ಜ್ಞಾನವನ್ನು ಕೊಟ್ಟರು. ಜೊತೆಗೆ ಏನಪ್ಪ ಅಂದ್ರೆ ಕ್ಷೀರ ಸಾಗರ ಹರಿಯುವಂಗೆ ನಮ್ಮ ಒಂದು ವೈಟ್ ಏನಪ್ಪ ಅಂತಂದ್ರೆ ಕ್ರಾಂತಿ ಅಂದ್ರೆ ಇದು ಹಾಲು ಉತ್ಪಾದನೆ ಮಾಡೋದ್ರಿಂದಾಗಿ ಪಶು ಸಂಗೋಪನೆ ಬೆಳೆಸಿ ಒಂದಕ್ಕೊಂದು ಆಧಾರ ಬೆಳೆಯೋದು ಮಾಡಿದರು. ಆದರೆ ಇವೆರಡಕ್ಕೂ ಮಾರ್ಕೆಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಅದಕ್ಕೆ ಹೇಳ್ತಾ ಇದ್ದವರು ಅವರು C2+2 ಅಂತೇಳಿ. ನಾವು ಎಷ್ಟು ಖರ್ಚು ಮಾಡಿರ್ತೀವಿ, ಭೂಮಿ ಖರ್ಚು ಎಲ್ಲ ತೆಗೆದು ಅದನ್ನು ಅದ್ರ ಅರ್ಧ, ಅದ್ರ ಜೊತೆಗೆ ಅದ್ರ ಅರ್ಧ ದುಡ್ಡು ಮ್ಯಾಲೆ ಬಂದರೆ C2+2 ಅನ್ನೋದು ಬತ್ತಪ್ಪ ಅಂತಂದ್ರೆ C2+2 ಬತ್ತಪ್ಪ ಅಂದ್ರೆ ಸಹಜವಾಗಿ ನಮಗೆ ಸಾಕಷ್ಟು ಗಳಿಕೆ ಆಗ್ತದೆ. ಗಳಿಕೆ ಆದಾಗ ಸಹಜವಾಗಿ ಎಲ್ಲಿ ಮಾಡ್ತಾನೆ ಖರ್ಚು ಮಾಡ್ತಾನವ ನಮ್ಮ ರೈತ. ಏನು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ತಾನೆ, ಮಾರಿಷಸ್ಗೆ ಹೋಗ್ತಾನೆ, ಮತ್ತೆ ಹೋಗ್ತಾನೆ, ದುಬೈಗೆ ಹೋಗ್ತಾನೆ, ದುಡ್ಡು ಇಟ್ಟು ಬರ್ತಾನೆ? ಇಲ್ಲ, ಇಲ್ಲೇ ಖರ್ಚು ಮಾಡ್ತಾನೆ. ಬಟ್ ಇಲ್ಲಿ ಬ್ಯಾಂಕ್ಗಳಲ್ಲಿ ಇರ್ತಾರೆ. ಈ ಬ್ಯಾಂಕಲ್ಲಿ ದುಡ್ಡು ಹೆಚ್ಚಾದ್ರೆ ಅವ್ರು ಯಾರಿಗೆ ಕೊಡ್ತಾರೆ ಸಾಲ? ಇಂಡಸ್ಟ್ರಿ ಕೊಡ್ತಾರೆ. ಇಂಡಸ್ಟ್ರಿಗಳು ಬೆಳಿತಾವೆ, ಮತ್ತೂ ಬೆಳಿತಾವೆ, ಉದ್ಯೋಗಗಳು ಬೆಳಿತಾವೆ, ಅಗ್ರಿಕಲ್ಚರ್ ಆಧಾರಿತ ಉದ್ಯೋಗಗಳು ಬೆಳಿತಾವೆ. ಒಂದು ಲಿಂಕೇಜ್ ಇದೆ ರೀ, ಒಂದು ಗ್ಯಾರಂಟಿ. ಅದು ಎಷ್ಟೋ ಬೇಕಾದ್ರೆ ಇವತ್ತು ನಮ್ಗೆ ಮಾನಸಿಕ ಧೈರ್ಯ ತುಂಬಬೇಕಾಗ್ತದೆ ಬಡವರಿಗೆ. ಯಾಕಂದ್ರೆ ನಮ್ಮಲ್ಲಿ 90%